ನಮಸ್ಕಾರ ಸ್ನೇಹಿತರೆ. ಯಾವ ಒಂದು ವಿಷಯ ಸ್ಟೂಡೆಂಟ್ ಪೇಪರ್ ಲೀಕ್ ಸಮಸ್ಯೆಯಿಂದ ಸ್ಟಾರ್ಟ್ ಆಗಿತ್ತು, ಇಂದು ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಕ್ರೆಡಿಟ್ಸ್‌ನ ತಗೊಳ್ಳೋದಕ್ಕೆ ಕಿತ್ತಾಡ್ತಾ ಇದ್ದಾರೆ ಜನ ಇಲ್ಲಿ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಿದ ನಂತರ, ಅದಕ್ಕೆ ನಾವೇ ಕಾರಣ ಅಂತ ಒಂದ್ ಕಡೆ ಕಾಂಗ್ರೆಸ್, ಮತ್ತು ಇನ್ನೊಂದ್ ಕಡೆ ಆಮ್ ಆದ್ಮಿ ಪಾರ್ಟಿಯ ಪ್ರಾಕ್ಸಿ ಗ್ರೂಪ್ ಆಗಿರೋ ಅಭಿಜಿತ್ ದೀಪ್ಗೆ, ಮತ್ತೊಂದ್ ಕಡೆ ಸಮಾಜವಾದಿ ಪಾರ್ಟಿ. ಎಲ್ಲರೂ ಕ್ಯೂನಲ್ಲಿ ನಿಂತು ಇದು ನಮ್ಮ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇಶದ ಎಜುಕೇಷನ್ ರಿಫಾರ್ಮ್ಸ್ ಎಲ್ಲಾದ್ರೂ ಒಂದ್ ಕಡೆ ಹಾಳಾಗಿದ್ರೆ, ಭಾರತದ ಎಜುಕೇಷನ್ ಸಿಸ್ಟಮ್ ಹಿಂದುಳಿದಿದ್ರೆ, ಅದಕ್ಕೆ ಒಂದೇ ಒಂದು ಕಾರಣ ಧರ್ಮೇಂದ್ರ ಪ್ರಧಾನ್ ಅವರೇ ಅನ್ನೋ ರೀತಿಯಲ್ಲಿ ಎಲ್ಲಾ ಪಾರ್ಟೀಸ್ ಪೋರ್ಟ್ರೇ ಮಾಡ್ತಾ ಇದ್ದಾವೆ. ಆಫ್ಟರ್ ಆಲ್ ಇಲ್ಲಿ ಏನಾಯ್ತು ಎಂಬುದನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿದೆ. ಇಲ್ಲಿ ಗೇಮ್ ತುಂಬಾ ವಿಭಿನ್ನವಾಗಿತ್ತು. ಗೇಮ್ ತುಂಬಾ ಸಿಂಪಲ್ ಆಗಿತ್ತು. ಸ್ಟೂಡೆಂಟ್ ಹತ್ರ ಒಂದು ಲೆಸ್ಟಿಮೇಟ್ ಲಾಜಿಕಲ್ ಗ್ರೀವಿಯನ್ಸ್ ಇತ್ತು, ಪೇಪರ್ ಲೀಕ್ ಆಗ್ತಾ ಇದೆ ಅಂತ. ಒಬ್ಬ ಮಿನಿಸ್ಟರ್‌ಗೆ ಪೇಪರ್ ಅನ್ನ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಇರಲಿಲ್ಲ. ಅದರಿಂದ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್‌ಗೆ ಬೇಡಿಕೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಕೇವಲ ಒಬ್ಬ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಆದ ನಂತರ, ಇಂದು ಭಾರತದ ಎಜುಕೇಷನ್ ಪಾಲಿಸಿಯಲ್ಲಿ ಅಗತ್ಯವಿರುವಂತಹ ಒಂದು ನಿಜವಾದ ರಿಫಾರ್ಮ್ಸ್ ಆಗ್ತಾವ? ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ನೀಡುವಂತಹ ಪಬ್ಲಿಕ್ ಎಕ್ಸ್‌ಪೆಂಡಿಚರ್ ಹೆಚ್ಚಾಗುತ್ತಾ? ಮುಂದೆ ಯಾವ ವಿದ್ಯಾರ್ಥಿಗೂ ಇಂತಹ ಅನ್ಯಾಯ ಆಗದಂತೆ ನೀಟ್ ಎಕ್ಸಾಮ್ ನಡೆಸುವಂತಹ ಎನ್‌ಟಿಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಯುಪಿಎಸ್ಸಿಗೆ ಇರುವಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ನೀಡಲಾಗುತ್ತಾ? ಈ ಪ್ರೊಟೆಸ್ಟ್‌ನಲ್ಲಿ ಈ ಪ್ರಶ್ನೆಗಳೇ ನಿಜವಾದ ಕೋರ್ ಇಶ್ಯೂಸ್ ಆಗಿದ್ವು. ದೇಶಾದ್ಯಂತ ಇವುಗಳ ಬಗ್ಗೆ ಗಂಭೀರವಾಗಿ ಡಿಸ್ಕಷನ್ ಆಗಬೇಕಾಗಿತ್ತು. ಆದ್ರೆ ಅನ್‌ಫಾರ್ಚುನೇಟ್ ರಿಯಾಲಿಟಿ ಅಂದ್ರೆ ಈ ವಿಷಯಗಳ ಬಗ್ಗೆ ಯಾರೂ ಮಾತನಾಡಲೇ ಇಲ್ಲ. ಬದಲಾಗಿ ಸರ್ಕಾರ ಇವತ್ತು ಒಬ್ಬ ಸಚಿವರ ರಾಜೀನಾಮೆಯನ್ನು ಪಡೆದು ಒಂದು ವರ್ಗದ ಜನರ ಆಕ್ರೋಶವನ್ನು ತಾತ್ಕಾಲಿಕವಾಗಿ ಶಾಂತಗೊಳಿಸಿದೆ. ಇನ್ನೊಂದೆಡೆ ಈ ಪೇಪರ್ ಲೀಕ್ ಬಿಲ್ ತರ್ತೀವಿ ಅಂತ ಘೋಷಣೆ ಮಾಡಿದೆ. ಆದ್ರೆ ಆ ಬಿಲ್ ಕೂಡ ಯಾವ ರೀತಿಯದ್ದು ಗೊತ್ತಾ? ಮುಂದೆ ಯಾವಾಗ್ಲಾದ್ರೂ ಪೇಪರ್ ಲೀಕ್ ಆದ್ರೆ ಅದಕ್ಕಾಗಿ ಒಂದು ಕಾನೂನು ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಈ ಪ್ರತಿಕ್ರಿಯೆ ಇದೆ. ಆದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಂತ ನಿಜವಾದ ಪ್ರಶ್ನೆಗಳೇನು? ಸಿಸ್ಟಮ್ ರಿಫಾರ್ಮ್, ಅಕೌಂಟೆಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮತ್ತು ಇನ್ಸ್ಟಿಟ್ಯೂಷನ್ ಚೇಂಜಸ್ ಬಗ್ಗೆ ಇತ್ತು. ಈ ಪ್ರಶ್ನೆಗಳಿಗೆ ಮಾತ್ರ ಇಂದಿಗೂ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ಕೇಳಬೇಕಾದಂತ ಒಂದು ಅತ್ಯಂತ ದೊಡ್ಡ ಪ್ರಶ್ನೆ ಏನಂದ್ರೆ, ಮುಂದೆ ಪೇಪರ್ ಲೀಕ್ ಆಗ್ತಾವೋ ಇಲ್ವೋ ಅನ್ನೋದು ಮಾತ್ರ ಮುಖ್ಯ ವಿಚಾರ ಆಗಿರ್ಲಿಲ್ಲ. ಅದಕ್ಕಿಂತಲೂ ಹೆಚ್ಚು ಪ್ರಮುಖದ ವಿಷಯ ಏನಿತ್ತಂದ್ರೆ, ದೇಶದಲ್ಲಿ ಒಂದು ಸ್ವತಂತ್ರ ಎಕ್ಸಾಮ್ ಕಂಡಕ್ಟಿಂಗ್ ಏಜೆನ್ಸಿ ನಿರ್ಮಾಣವಾಗಬೇಕು ಅಂತ. ಆ ಸಂಸ್ಥೆಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂದ್ರೆ ಯುಪಿಎಸ್ಸಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್‌ಗೆ ಇರುವಂತಹ ಒಂದು ಸಂವಿಧಾನಿಕ ಮಾನ್ಯತೆಯನ್ನು ನೀಡಬೇಕಾಗಿತ್ತು. ಯಾಕಂದ್ರೆ ಒಂದು ಸಂಸ್ಥೆಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಕ್ಕಾಗ ಅದರ ಜೊತೆಗೆ ಆಟೋನಮಿ ಕೂಡ ಬರುತ್ತೆ. ಅಂದ್ರೆ ಸರ್ಕಾರ ಅಥವಾ ರಾಜಕೀಯ ಒತ್ತಡದಿಂದ ದೂರವಾಗಿ ತನ್ನದೇ ಆದಂತಹ ಒಂದು ಇಂಡಿಪೆಂಡೆಂಟ್ ಡಿಸಿಷನ್‌ನ ತೆಗೆದುಕೊಳ್ಳೋ ಅಧಿಕಾರ ಸಿಗುತ್ತೆ. ಆಗ ಮಾತ್ರ ಎಕ್ಸಾಮ್ ಅನ್ನ ಸಂಪೂರ್ಣ ಟ್ರಾನ್ಸ್‌ಪರೆಂಟ್ ಅಂಡ್ ಫೇರ್ ರೀತಿಯಲ್ಲಿ ನಡೆಸೋಕೆ ಸಾಧ್ಯ. ಹಾಗಾದ್ರೆ ಮಾತ್ರ ಪೇಪರ್ ಲೀಕ್ ಮತ್ತೆ ಪೊಲಿಟಿಕಲ್ ಇಂಟರ್ಫರೆನ್ಸ್ ಆಗಲಿ ಮತ್ತೆ ಬೇರೆ ಯಾವುದೇ ಅಕ್ರಮಗಳಿಗೆ ಅವಕಾಶ ಇರೋದಿಲ್ಲ. ಒಮ್ಮೆ ಯೋಚನೆ ಮಾಡಿ ನೋಡಿ. 1950ರಿಂದ ಭಾರತದಲ್ಲಿ ಯುಪಿಎಸ್‌ಸಿ ದೇಶದ ಅತ್ಯಂತ ಕಠಿಣವಾದಂತಹ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ನಡೆಸ್ತಾ ಇದೆ. ಇಷ್ಟು ದಶಕಗಳು ಕಳೆದ್ರು ಇಂದಿನವರೆಗೂ ಯುಪಿಎಸ್‌ಸಿ ಪೇಪರ್ ಲೀಕ್ ಆದಂತ ಒಂದು ಉದಾಹರಣೆ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೂಡ ಇಲ್ಲ. ಹಾಗಿದ್ರೆ ಪ್ರಶ್ನೆ ಏನಂದ್ರೆ ಇಲ್ಲಿ, ಇಂತಹ ಪೇಪರ್ ಲೀಕ್ ಸ್ಕ್ಯಾಮ್ಸ್ ಏಕೆ ಕೇವಲ ಈ ರೀತಿಯ ಸ್ಟೇಟ್ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಕೆಪಿಎಸ್ಸಿ, ಎನ್‌ಟಿಎ ಅಥವಾ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರುವಂತಹ ಸಂಸ್ಥೆಗಳಿಂದ ನಡೆಯುತ್ತೆ? ಇಲ್ಲಿ ಉತ್ತರ ಒಂದೇ. ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇಲ್ಲ. ಅಂದ್ರೆ ಇನ್ಸ್ಟಿಟ್ಯೂಷನಲ್ ಆಟೋನಮಿ ಇಲ್ಲ. ಅದಕ್ಕಾಗಿಯೇ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನೋದು ಒಂದು ಕೇವಲ ಒಂದು ಪದ ಅಲ್ಲ. ಅದು ಸಂಪೂರ್ಣ ಸಿಸ್ಟಮ್ ಅನ್ನ ಬದಲಾಯಿಸುವ ಶಕ್ತಿ ಹೊಂದಿರುವ ವಿಷಯ. ಆದ್ರೆ ಅನ್‌ಫಾರ್ಚುನೇಟ್‌ಲಿ ಈ ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಇಂದು ಯಾರೂ ಗಂಭೀರವಾಗಿ ಚರ್ಚೆ ಮಾಡ್ತಾ ಇಲ್ಲ. ಸರಿ, ಒಂದ್ ಹಂತಲ್ಲಿ ಈ ವಿಷಯ ಇಲ್ಲಿಗೆ ಮುಗ್ದಂತಾಯ್ತು. ಈಗ ಎಲ್ಲರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ. ಈ ಹೋರಾಟದ ಕ್ರೆಡಿಟ್ ಯಾರಿಗೆ ಸಿಗ್ಬೇಕು ಅಂತ. ಈ ಸಂಪೂರ್ಣ ಪ್ರಾಸೆಸ್‌ನಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ರೆಸಿಗ್ನೇಷನ್ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅನ್ನೋದಾದ್ರೆ, ಯಾವುದೇ ಡೌಟ್ ಇಲ್ಲದೆ ಅದು ದೇಶದ ಯೂತ್ಸ್‌ಗೆ ಹೋಗ್ಬೇಕು. ಯಾಕಂದ್ರೆ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡಿದವರು, ಸರ್ಕಾರದ ಮೇಲೆ ಪ್ರೆಷರ್‌ನ ಕ್ರಿಯೇಟ್ ಮಾಡಿದವರು, ನಿರಂತರವಾಗಿ ಪ್ರಶ್ನೆ ಕೇಳಿದವರು ಅವರೇ. ಆ ಪ್ರೆಷರ್ ಕಾರಣದಿಂದಲೇ ಕೊನೆಗೆ ಸರ್ಕಾರಕ್ಕೂ ಮಿನಿಸ್ಟರ್ ಅವರ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ದೊಡ್ಡ ವಿಷಯ ಏನಂದ್ರೆ, ಕಳೆದ 12 ವರ್ಷಗಳಿಂದ ದೇಶದ ಅಪೋಸಿಷನ್ ಒಂದು ಪವರ್‌ಫುಲ್ ನರೇಟಿವ್‌ಗಾಗಿ ಕಾಯ್ತಾ ಇತ್ತು. ಜನರ ಮುಂದೆ ತೋರಿಸೋದಕ್ಕೆ ಇದು ನಮ್ಮ ಮಾರಲ್ ವಿಕ್ಟರಿ ಅಂತ ಹೇಳ್ಕೊಳ್ಳೋಕೆ ಒಂದು ಇಶ್ಯೂ ಬೇಕಾಗಿತ್ತು. ಇಂದು ಆ ಅವಕಾಶ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಅಪೋಸಿಷನ್ ಪಾರ್ಟಿಗಳಿದ್ದಾವೆ. ಬಹುಶಃ ರಾಹುಲ್ ಗಾಂಧಿ ಅವರು ಕೂಡ ಈಗ ಸಂತೋಷದಲ್ಲಿರ್ಬೋದು. ವೆಕೇಷನ್ ಮುಗಿಸಿ ಬಂದು 2 ದಿನ ಪ್ರೊಟೆಸ್ಟ್ ಮಾಡಿ ಪ್ರೈಮ್ ಮಿನಿಸ್ಟರ್ ಅವರ ನಿವಾಸದ ಹೊರಗೋಗಿ ನಿಂತು, ನೋಡಿ ಕೊನೆಗೆ ಮಿನಿಸ್ಟರ್ ಅವರ ರೆಸಿಗ್ನೇಷನ್ ಆಗಿದೆ. ಇದು ನಮ್ಮ ಹೋರಾಟದ ಫಲ ಎಂದು ಪೊಲಿಟಿಕಲ್ ಕ್ರೆಡಿಟ್ ತೆಗೆದುಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಲೀಡರ್ಸ್ ಮಾಡ್ತಾ ಇದ್ದಾರೆ ಇವತ್ತಿನ ಡೇಟ್‌ನಲ್ಲಿ. ಆದ್ರೆ ಒಂದ್ ವಿಷಯ ನಾವು ಮರಿಬಾರ್ದು. ಈ ಹೋರಾಟದ ನಿಜವಾದ ಕ್ರೆಡಿಟ್ಸ್ ಯಾವೊಬ್ಬ ಪೊಲಿಟಿಕಲ್ ಪಾರ್ಟಿಗೂ ಅಲ್ಲ, ಯಾವೊಬ್ಬ ಲೀಡರ್‌ಗೂ ಹೋಗೋದಿಲ್ಲ. ಆದ್ರೆ ಕ್ರೆಡಿಟ್ ಹೋಗ್ಬೇಕಾದದ್ದು ತಮ್ಮ ಭವಿಷ್ಯಕ್ಕಾಗಿ ಬೀದಿಗಿಳಿದು ನಿರಂತರವಾಗಿ ಹೋರಾಟ ಮಾಡಿದಂತ ದೇಶದ ಯುವಕರಿಗೆ. ಆದ್ರೆ ಕ್ರೆಡಿಟ್ ಯಾರಿಗೆ ಸಿಗ್ಬೇಕು ಅನ್ನೋದು ನಿಜವಾದ ಕ್ವೆಶ್ಚನ್ ಅಲ್ಲ. ಕ್ರೆಡಿಟ್ ಯಾರಿಗೆ ಬೇಕಾದ್ರೂ ಸಿಗ್ಲಿ. ಆದ್ರೆ ಅದರಿಂದ ಸಾಮಾನ್ಯ ವಿದ್ಯಾರ್ಥಿಗೆ ಏನ್ ಲಾಭ? ಅಸಲಿ ಪ್ರಶ್ನೆ ಏನಂದ್ರೆ, ಈ ರೆಸಿಗ್ನೇಷನ್ ಆದ ನಂತರ ಭಾರತ ಎಜುಕೇಷನ್ ಸಿಸ್ಟಮ್‌ನಲ್ಲಿ ನಿಜವಾಗ್ಲೂ ರಿಫಾರ್ಮ್ಸ್ ಆಗ್ತಾವಾ? ಯಾಕಂದ್ರೆ ನೀಟ್‌ನಲ್ಲಿ ಬೇಕಿರುವ ರಿಫಾರ್ಮ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಸಂಪೂರ್ಣ ಚರ್ಚೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ ಪ್ರಮುಖವಾದ ರಿಫಾರ್ಮ್ ಬಗ್ಗೆ
ಇಡೀ ಮೇನ್ ಸ್ಟ್ರೀಮ್ ಮೀಡಿಯಾ ಈ ಮೊಮೆಂಟ್ ಸಮಯದಲ್ಲೂ ಗಂಭೀರವಾಗಿ ಡಿಬೇಟ್ ಮಾಡಲೇ ಇಲ್ಲ. ಯಾಕಂದ್ರೆ ಈ ಎನ್‌ಟಿಎಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಯಾರಿಂದಲೂ ಗಟ್ಟಿಯಾಗಿ ಬರಲಿಲ್ಲ. ಇನ್ನೂ ದುಃಖದ ವಿಷಯ ಏನಂದ್ರೆ, ಈ ಬೇಡಿಕೆಯನ್ನ ಮುಂದಿಡಬೇಕಿದ್ದವರಿಗೆ ಇಂತಹ ಡಿಮ್ಯಾಂಡ್ ಮಾಡ್ಬೇಕನ್ನೋ ಅರಿವು ಇರ್ಲಿಲ್ಲ. ಕೊನೆಗೆ ಏನಾಯ್ತು ಇಲ್ಲಿ? ಒಂದು ರೆಸಿಗ್ನೇಷನ್ ಸಿಗುತ್ತೆ ಅಷ್ಟೇ. ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಒಂದು ಒಳ್ಳೆ ವಿಷಯನೇ ಸರಿ. ಆದ್ರೆ 2017ರಲ್ಲೂ ಇದೇ ರೀತಿ ರೈಲ್ವೆ ಸಚಿವರಾಗಿದ್ದಂತ ಸುರೇಶ್ ಪ್ರಭು ಅವರು ಕೂಡ ರಿಸೈನ್ ಮಾಡಿದ್ರು. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿ ರಿಸೈನ್ ಮಾಡಿದ್ರೆ ಮಾತ್ರ ಈ ಎಲ್ಲಾ ಸಮಸ್ಯೆಗಳು ಮುಗ್ದೋಗ್ತಾವ? ಅಸಲಿ ವ್ಯತ್ಯಾಸ ಆಗೋದು ಯಾವಾಗ ಗೊತ್ತಾ? ಈ ಸಂಪೂರ್ಣ ಪ್ರಾಸೆಸ್ ನಂತರ ಸಿಸ್ಟಮ್‌ನಲ್ಲಿ ನಿಜವಾಗಿ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್‌ನ ತಂದ್ರೆ ಮಾತ್ರ. ಅಂದ್ರೆ ಇಂದಿನ ರೆಸಿಗ್ನೇಷನ್ ಕೇವಲ ಒಬ್ಬ ಮಂತ್ರಿಗೆ ಅಷ್ಟೇ ಸೀಮಿತವಾಗುತ್ತಾ? ಅಥವಾ ಎನ್‌ಟಿಎಲ್ಲಿ ನಿಜವಾದ ಸ್ಟ್ರಕ್ಚರಲ್ ಅಂಡ್ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್ ತರೋದಕ್ಕೆ ಇದು ಮೊದಲ ಹೆಜ್ಜೆ ಆಗುತ್ತಾ ಅನ್ನೋದ್ರಲ್ಲಿ. ಇದೇ ಈಗ ದೇಶದ ಮುಂದಿರುವ ನಿಜವಾದ ಪ್ರಶ್ನೆ. ಇಲ್ಲಿ ಜಂತರ್ ಮಂತರ್‌ನಲ್ಲಿ ಅನುಸರಿಸಲಾದಂತ ಈ ಪ್ರೊಟೆಸ್ಟ್ ಟೆಂಪ್ಲೇಟ್ ಇದೆಯಲ್ಲ, ಅಂದ್ರೆ ಈ ಶಾಹೀನ್ ಬಾಗ್ ಮಾಡೆಲ್ ಮತ್ತು ಫಾರ್ಮರ್ ಪ್ರೊಟೆಸ್ಟ್ ಮಾಡೆಲ್ ಎರಡನ್ನೂ ಸೇರಿಸಿ ಮಾಡಿರುವಂತ ಒಂದು ಅಮಲ್ಗಮೇಟೆಡ್ ಮಿಕ್ಸ್ಚರ್. ಮುಂದಿನ ದಿನಗಳಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಈ ರೀತಿಯ ಮಾಡೆಲ್ ರೆಪ್ಲಿಕೇಶನ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಅವುಗಳಲ್ಲಿ ಮೊದಲನೇದು ಯಾವ್ದಂದ್ರೆ ಇಂಡಿಯಾ ಯುಎಸ್ ಟ್ರೇಡ್ ಡೀಲ್. ಯಾಕಂದ್ರೆ ಈಗ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಪ್ರಮುಖ ಟ್ರೇಡ್ ಡೀಲ್ ಬಗ್ಗೆ ನೆಗೋಷಿಯೇಷನ್ ನಡೀತಾ ಇದೆ. ಈ ನೆಗೋಷಿಯೇಷನ್ ವೇಳೆ ಭಾರತ ಕೆಲವು ಟರ್ಮ್ಸ್ ನ ಯುಎಸ್ ಮುಂದೆ ಇಡ್ತಾ ಇದೆ. ಆದ್ರೆ ಆ ಟರ್ಮ್ಸ್ ಗಳನ್ನ ಅಮೆರಿಕ ಒಪ್ಕೊಳ್ಳೋಕೆ ಸಿದ್ಧವಾಗಿಲ್ಲ. ಅಮೆರಿಕ ಈಗ ಇದೇ ಸಿಚುಯೇಷನ್ ನ ಅಡ್ವಾಂಟೇಜ್ ತೆಗೆದುಕೊಂಡು ಮುಂದಿನ ಕೆಲವು ತಿಂಗಳಲ್ಲಿ ಭಾರತದಲ್ಲಿ ಮತ್ತೊಂದು ಫಾರ್ಮ್ ಪ್ರೊಟೆಸ್ಟ್ ನಡೆಯುವಂತ ಒಂದು ಗ್ರೌಂಡ್ ಪ್ರಿಪೇರ್ ಮಾಡ್ತಾ ಇದೆ. ಈ ಫಾರ್ಮ್ ಪ್ರೊಟೆಸ್ಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದ್ರ ಹಿಂದೆ ಒಂದು ಪಂಜಾಬ್ ಎಲೆಕ್ಷನ್ಸ್ ಕೂಡ ಇದಾವೆ. ಪಂಜಾಬ್ ಎಲೆಕ್ಷನ್ಸ್ ಮತ್ತೆ ಫಾರ್ಮ್ ಪ್ರೊಟೆಸ್ಟ್ ಈ ಎರಡರ ನಡುವಿನ ಕನೆಕ್ಷನ್ ಬಹಳ ಪ್ರಮುಖವಾಗಿದೆ. ನೀವು ಗಮನಿಸಿದ್ರೆ ಸುಮಾರು 1 ತಿಂಗಳ ಹಿಂದೆ ಸಟ್ಲೇಜ್ ಮೂವಿ ಅಂತ ಕಾಂಟ್ರವರ್ಸಿ ಸೃಷ್ಟಿಯಾಗಿತ್ತು. ಆ ಕಾಂಟ್ರವರ್ಸಿ ಕೂಡ ಸರಿಯಾದ ಟೈಮಿಂಗ್ ನಲ್ಲಿ ಬಂದಂತಿತ್ತು. ಯಾಕೆ ಅಂತ ಹೇಳ್ತೇನೆ ಕೇಳಿ ಇಲ್ಲಿ. ಪಂಜಾಬ್‌ನ ಒಟ್ಟು ಪಾಪ್ಯುಲೇಷನ್ ಅಲ್ಲಿ ಸುಮಾರು 16-17% ಜನ ಪಂಥಿಕ್ ವೋಟ್ ಬ್ಯಾಂಕ್‌ಗೆ ಸೇರಿದವರು. ಪಂಜಾಬ್ ಪೊಲಿಟಿಕ್ಸ್ ನಲ್ಲಿ ಸರ್ಕಾರ ಯಾರದ್ದಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡುವಷ್ಟು ಪ್ರಭಾವ ಹೊಂದಿರುವಂತ ವೋಟ್ ಬ್ಯಾಂಕ್ ಇದು. ಈ ಪಂಥಿಕ್ ವೋಟರ್ಸ್ ಈಗ ಆಪ್ ಮೇಲೆ ತೀವ್ರವಾಗಿ ಅಸಮಾಧಾನ ಹೊಂದಿದ್ದಾರೆ. ಆಪ್ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಮೇಲೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರು ಆಪ್‌ಗೆ ವೋಟ್ ಹಾಕುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಇನ್ನೊಂದ್ ಕಡೆ ಶಿರೋಮಣಿ ಅಕಾಲಿ ದಳ್‌ಗೂ ಈ ಪಂಥಿಕ್ ವೋಟ್ ಬ್ಯಾಂಕ್ ಅನ್ನ ಮತ್ತೆ ತನ್ನ ಕಡೆ ಸಂಪೂರ್ಣವಾಗಿ ತಿರ್ಸ್ಕೊಳ್ಳೋದು ಅಷ್ಟೊಂದು ಸುಲಭವಾಗಿಲ್ಲ. ಒಂದು ಕಾಲದಲ್ಲಿ ಶಿರೋಮಣಿ ಅಕಾಲಿ ದಳ್‌ಗೆ ಹಾರ್ಡ್ ಕೋರ್ ವೋಟ್ ಬೇಸ್ ಆಗಿತ್ತು ಈ ಪಂಥಿಕ್ ವೋಟ್ ಬೇಸ್. ಇವಾಗ ಉಳಿದಿದ್ದು ಕಾಂಗ್ರೆಸ್ ಒಂದೇ ಮಾತ್ರ ಪಂಜಾಬ್‌ನಲ್ಲಿ. ಈ ಪಂಥಿಕ್ ವೋಟರ್ಸ್ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗೋ ಸಾಧ್ಯತೆ ಇತ್ತು. ಅದನ್ನ ತಡೆಯೋದಕ್ಕೆ ಕೆಲ ದಿನಗಳ ಕಾಲ ರಿಲೀಸ್ ಆಗಿ ನಂತರ ಬ್ಯಾನ್ ಮಾಡ್ಲಂತ ದೊಡ್ಡ ಮೂವಿ ಇದೆಯಲ್ಲ, ಒಂದು ಟೆಕ್ಟೋನಿಕ್ ಶಿಫ್ಟ್ ಮಾಡುತ್ತೆ. ಇವಾಗ ಪಂಥಿಕ್ ವೋಟ್ ಬೇಸ್ ಕಾಂಗ್ರೆಸ್ ಕಡೆ ಹೋಗೋದು ಅಷ್ಟಕ್ಕಷ್ಟೇ. ಸೊ ಬಿಜೆಪಿ ಇಲ್ಲಿ ಎನ್‌ಕ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. ಆ ಮೂವಿ ಮೇಲೆ ಬ್ಯಾನ್ ಹೇರಿದ ನಂತರ ಅದನ್ನ ದೇಶಾದ್ಯಂತ ಇನ್ನಷ್ಟು ಜನ ನೋಡೋದಕ್ಕೆ ಶುರು ಮಾಡಿದ್ರು. ಆ ಮೂವಿ ಬ್ಯಾನ್ ಮಾಡಿದ್ರಿಂದಾನೇ ಹೆಚ್ಚು ಪಬ್ಲಿಸಿಟಿ ಸಿಕ್ಕಂತಾಯ್ತು. ಅದರ ಪರಿಣಾಮವಾಗಿ ಆ ಮೂವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಡಲಾಗಿದ್ದಂತ ಆರೋಪಗಳು, ಅದರ ಹಿಂದಿನ ಆಕ್ಷನ್ಸ್ ಮತ್ತು ವಿವಾದಗಳು ಮತ್ತೊಮ್ಮೆ ಜನರ ಚರ್ಚೆಗೆ ಬರ್ತವೆ. ಈ ಸಂಪೂರ್ಣ ಪೊಲಿಟಿಕಲ್ ಗೇಮ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನೀವಿಲ್ಲಿ. ಇದೇ ಕಾಂಟೆಕ್ಸ್ಟ್ ನಲ್ಲಿ ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ಗೊಂದಲದ ಪರಿಸ್ಥಿತಿಯಲ್ಲಿ ಕಾಣಿಸ್ತಿದೆ. ಇದೀಗ ನಾವು ಯಾವ ರೀತಿಯ ಸ್ಟ್ರಾಟಜಿ ಅನುಸರಿಸಬೇಕು ಅನ್ನೋದು ಪ್ರಶ್ನೆ ಆಮ್ ಆದ್ಮಿ ಪಾರ್ಟಿ ಮುಂದೆ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಮತ್ತೊಂದು ಪೊಲಿಟಿಕಲ್ ಗೇಮ್ ಮತ್ತೆ ನಡೆಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಮುಂದಿನ 6 ತಿಂಗಳ ಒಳಗೆ ಒಂದು ದೊಡ್ಡ ಫಾರ್ಮ್ ಪ್ರೊಟೆಸ್ಟ್ ಆಗುವ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಫಾರ್ಮ್ ಪ್ರೊಟೆಸ್ಟ್ ನಲ್ಲಿ ಯಾವ ಯಾವ ಪೊಲಿಟಿಕಲ್ ಫೋರ್ಸಸ್, ಪ್ರೆಷರ್ ಗ್ರೂಪ್ಸ್ ಮತ್ತು ಇತರ ಸ್ಟೇಕ್ ಹೋಲ್ಡರ್ಸ್ ಬರ್ತಾರೆ ಅಂತ ನೀವೇ ನೋಡ್ತೀರಾ. ಮತ್ತೆ ಅವ್ರು ಯಾವ ರೀತಿಯ ನರೇಟಿವ್ ನ ಕಟ್ತಾರೆ, ಯಾವ ರೀತಿಯ ಪೊಲಿಟಿಕಲ್ ಗೇಮ್ ನ ಆಡ್ತಾರೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣೆದುರೆ ಅನ್ಫೋಲ್ಡ್ ಆಗುತ್ತೆ. ಇದರ ನಂತರ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಮುಂದಿನ ವರ್ಷದ ಫೆಬ್ರವರಿ ಮಾರ್ಚ್ಗೆ ಬರಬಹುದಾದಂತ ಸೆನ್ಸಸ್ ಡೇಟಾ. ಆ ಸೆನ್ಸಸ್ ಡೇಟಾವನ್ನೇ ಆಧಾರವನ್ನಾಗಿ ಮಾಡಿಕೊಂಡು ದೇಶದಲ್ಲಿ ಡಿಲಿಮಿಟೇಷನ್ ಎಕ್ಸೈಸ್ ಆರಂಭವಾಗಲಿದೆ. ಇದೇ ಮುಂದಿನ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನ ಸೆಂಟ್ರಲ್ ಪಾಯಿಂಟ್ ಆಗುತ್ತೆ. ಈ ಕಾಂಟೆಕ್ಸ್ಟ್ ನಲ್ಲಿ ಈ 2 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಏನಂದ್ರೆ ಕ್ಯಾಸ್ಟ್ ಸೆನ್ಸಸ್ ಪ್ರೋಸೆಸ್. ಈಗ ನಡೀತಾ ಇರೋದು ಕೇವಲ ಸೆನ್ಸಸ್ ಅಲ್ಲ, ಕ್ಯಾಸ್ಟ್ ಸೆನ್ಸಸ್. ಈ ಕ್ಯಾಸ್ಟ್ ಸೆನ್ಸಸ್ ನ ಬೇಸ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಜಸ್ಟಿಸ್ ಪೊಲಿಟಿಕ್ಸ್ ಅನ್ನೋ ಹೊಸ ನೆರೆಟಿವ್ ನ ಬಿಲ್ಡ್ ಮಾಡೋ ಸಾಧ್ಯತೆ ಇದೆ. ಇದನ್ನೇ ಫಾಲೋ ಮಾಡಿ 2ನೇ ಹಂತದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಪೊಲಿಟಿಕ್ಸ್ ಕಾಣಬಹುದು. ಆದ್ರೆ ನಂತರ 3ನೇ ಹಂತದಲ್ಲಿ ಇದೇ ಸೋಷಿಯಲ್ ಜಸ್ಟಿಸ್ ಮಾಡೆಲ್ ಅನ್ನ ಆಧಾರವಾಗಿಟ್ಕೊಂಡು ಡಿಲಿಮಿಟೇಷನ್ ವಿಷಯವನ್ನ ಕೇಂದ್ರವಾಗಿಸಿಕೊಂಡು ಮತ್ತೊಂದು ದೊಡ್ಡ ಚರ್ಚೆ ಅಥವಾ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡೋ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಫಾರ್ಮರ್ ಪ್ರೊಟೆಸ್ಟ್, ಕ್ಯಾಸ್ಟ್ ಸೆನ್ಸಸ್ ಮತ್ತೆ ಡಿಲಿಮಿಟೇಷನ್ ಈ 3 ಇಶ್ಯೂಸ್ ಮುಂದೆ ಹೋಗ್ತಾ ಒಂದಕ್ಕೊಂದು ಮರ್ಜ್ ಆಗಿ ದೇಶದ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣ ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಇದೆ. ಈ 3 ನರೇಟಿವ್ಸ್ ಒಂದೇ ಸಮಯದಲ್ಲಿ ಆಕ್ಟಿವೇಟ್ ಆದ್ರೆ ದೇಶದಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಸೋಷಿಯಲ್ ಪೋಲರೈಸೇಷನ್ ಹಾಗೂ ಹೈ ಇಂಟೆನ್ಸಿಟಿ ಪೊಲಿಟಿಕಲ್ ಕ್ಯಾಂಪಸ್ ನಡೆಯುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕಳೆದ ಕೆಲವು ವರ್ಷಗಳಿಂದ ನಾನು ಹೇಳ್ತಾ ಇದ್ದಂತ ಒಂದು ಪ್ಯಾಟರ್ನ್, ಒಂದು ಟೆಂಪ್ಲೇಟ್ ಇದೆ. ಮುಂದಿನ ದಿನಗಳಲ್ಲಿ ದೇಶದ ಪೊಲಿಟಿಕಲ್ ಸಿಚುವೇಶನ್ ಯಾವ ದಿಕ್ಕಿನಲ್ಲಿ ಸಾಗಬಹುದು ಅದನ್ನ ನೀವು ಸ್ವತಃ ನೀವೇ ಊಹಿಸಬಹುದು. ಇದನ್ನೆಲ್ಲ ಅನಲೈಸ್ ಮಾಡಿದ್ರೆ ಈ ಕ್ಷಣದಲ್ಲಿ ಎಲ್ಲರ ಗಮನ ಒಂದು ವಿಷಯದ ಮೇಲೆ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡಿದ್ದಾರೆ. ಆದ್ರೆ ಈಗ ಎಲ್ಲರ ಮನಸ್ಸಲ್ಲಿ ಮೂಡುವಂತ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ವಾಟ್ ನೆಕ್ಸ್ಟ್ ಅಂಡ್ ವೆನ್. ಧನ್ಯವಾದಗಳು.